ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೇ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಕೋವಿಡ್-19 ನಿಯಂತ್ರಿಸುವಲ್ಲಿ ಪಥ್ಯಾಹಾರದ ಮಹತ್ವ, ಈ ವಿಷಯದ ಬಗ್ಗೆ ಇದೀಗ ಮಾತನಾಡುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ದ್ರವ್ಯಗುಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತೇಜಸ್ವಿ ಐ ನಾಯ್ಕ್. ವಿಶ್ವದ ಜನತೆಯನ್ನು ಭಯಭೀತಗೊಳಿಸಿದ ಕೋವಿಡ್-19 ಪ್ಯಾಂಡಮಿಕ್ ಒಂದು ಜನಪದೋದ್ವಂಸಕ ಅಥವಾ ಸಾಂಕ್ರಾಮಿಕ ರೋಗವಾಗಿದೆ. ಇದು ವಿಭಿನ್ನವಾದ ಪ್ರಕೃತಿಯಿಂದ, ಕಲುಷಿತ ಆಹಾರ ಸೇವನೆಯಿಂದ ಹಾಗೂ ವಯಸ್ಸಿನ ಅಸಾತ್ಮ್ಯತೆಯಿಂದ ಉಂಟಾಗಿರುವ ಕಾಯಿಲೆಯಾಗಿದೆ. ವ್ಯಕ್ತಿಯು ಕೆಟ್ಟ ಆಹಾರ ಸೇವನೆಯಿಂದ ಹಾಗೂ ಅಧರ್ಮವನ್ನು ಆಚರಿಸುತ್ತಾ ತನ್ನ ಜೀವನವನ್ನು ತಾನೇ ನಾಶಗೊಳಿಸುತ್ತಿದ್ದಾನೆ. ಕೋವಿಡ್-19 ಪ್ಯಾಂಡಮಿಕ್ ಇದಕ್ಕೊಂದು ಸ್ಪಷ್ಟ ಉದಾಹರಣೆಯಾಗಿದೆ. ಚೀನಾ ದೇಶದ ವುಹಾನ್ ಪ್ರಾಂತ್ಯದಲ್ಲಿ ಹುಟ್ಟಿರುವ ಮಹಾಮಾರಿ ಕೋವಿಡ್-19ಗೆ ಮುಖ್ಯ ಕಾರಣಕರ್ತವಾದದ್ದು ಅಸುರಕ್ಷಿತ ಆಹಾರ ಸೇವನೆ. ಉತ್ತಮ ಆಹಾರವು ಆರೋಗ್ಯ ರಕ್ಷಣೆಗೆ ಬಹುಮುಖ್ಯವಾದದ್ದು. ಅಂತೆಯೇ ಅಸುರಕ್ಷಿತ ಆಹಾರ ಸೇವನೆಯಿಂದ ಆಗುವ ಪರಿಣಾಮಗಳನ್ನು ನಾವಿಲ್ಲಿ ನೋಡಬಹುದು. ಪಂಚಭೂತಾತ್ಮಕ ಶರೀರದ ಕೊರತೆಯನ್ನು ಪೂರೈಸಲು ಪಂಚಭೂತಾತ್ಮಕ ಆಹಾರದ ಅಗತ್ಯವಿದೆ. ಅದು ಪಂಚಭೂತಾಗ್ನಿಗಳಿಂದ ಪಾಚಿತವಾಗಿ ಶರೀರದ ಅಂಗಗಳಲ್ಲಿ ಆಯಾ ಪಂಚಭೌತಿಕ ಅಂಶಗಳನ್ನು ವರ್ಧಿಸುತ್ತದೆ. ಆಹಾರವು ಒಂದು ಜೀವನದ ಆಧಾರ ಸ್ತಂಭಗಳಲ್ಲಿ ಒಂದಾಗಿದ್ದು, ಇದನ್ನು ಸರಿಯಾಗಿ ಅನುಷ್ಠಾನಕ್ಕೆ ತಂದರೆ ಶರೀರವು ಸ್ಥಿರವಾಗಿ ಬಲ, ವರ್ಣ ಹಾಗೂ ಪುಷ್ಟಿಗಳು ದೊರಕುವೆಂದು ಆಚಾರ್ಯ ಚರಕರು ಹೇಳಿದ್ದಾರೆ. ನಮ್ಮ ಹಿರಿಯರು ಹೇಳಿದ ಹಾಗೆ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಮಾತನ್ನು ನಾವಿಲ್ಲಿ ಸ್ಮರಿಸಬಹುದು. ಆರೋಗ್ಯಂ ಭೋಜನಾದೀನಾಂ ಎಂದು ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅಂದರೆ ನಮ್ಮ ಆರೋಗ್ಯವು ನಾವು ತಿನ್ನುವ ಆಹಾರವನ್ನೇ ಅವಲಂಬಿಸಿರುತ್ತದೆ. ಆಹಾರವು ಪುಷ್ಟಿಯನ್ನು ಕೊಡುವಂಥದ್ದು ಹಾಗೂ ಶೀಘ್ರವಾಗಿ ಬಲದಾಯಕ ದೇಹವನ್ನು ಧಾರಣೆ ಮಾಡಿ ಆಯುಷ್ಯ, ತೇಜಸ್ಸು, ಉತ್ಸಾಹ, ಸ್ಮೃತಿ, ಓಜಸ್ಸು ಹಾಗೂ ಅಗ್ನಿಯನ್ನು ಹೆಚ್ಚಿಸುತ್ತದೆ. ಪ್ರಾಣಾಧಾರಿಗಳಿಗೆಲ್ಲ ಆಹಾರವು ಜೀವವಿದ್ದಂತೆ. ಉತ್ತಮ ಆಹಾರವು ಜೀವಿಗಳಿಗೆ ಸರಿಯಾಗಿ ಪೂರೈಸಲ್ಪಡದೇ ಹೋದರೆ ಜೀವಿತವು ಕಷ್ಟಕರವಾಗುತ್ತದೆ. ಇದನ್ನು ನಾವು ಕೋವಿಡ್-19ನಲ್ಲಿ ಗಮನಿಸಬಹುದಾಗಿದೆ. ಅನಾರೋಗ್ಯಕರ ಆಹಾರ ಪದ್ಧತಿ ಮತ್ತು ದೈಹಿಕ ಚಟುವಟಿಕೆ ಇಲ್ಲದ ಜಡ ಜೀವನ ಶೈಲಿಗಳೊಂದಿಗೆ ದೇಹವು ಸಮಸ್ಯೆಗಳ ಗೂಡಾಗುತ್ತಿದೆ. ಸ್ಥೂಲಕಾಯತೆಯು ಆಸ್ಪತ್ರೆಗೆ ದಾಖಲಾಗುವ ಅಪಾಯವನ್ನು ದ್ವಿಗುಣಗೊಳಿಸುತ್ತದೆ ಮತ್ತು ಕೋವಿಡ್-19 ಕಾರಣದಿಂದಾಗಿ ಸಾಯುವ ಅಪಾಯವನ್ನು ಹೆಚ್ಚಿಸುತ್ತಿದೆ ಎಂದು ಜಾಗತಿಕ ಅಧ್ಯಯನವು ಉಲ್ಲೇಖಿಸಿದೆ. ಇದನ್ನು ನಿಭಾಯಿಸಲು UK ಸರ್ಕಾರ ಹೊಸ ರಾಷ್ಟ್ರೀಯ ಕಾರ್ಯತಂತ್ರವನ್ನು ಬಿಡುಗಡೆ ಮಾಡಿ ಆರೋಗ್ಯಕರ ಮತ್ತು ಪೌಷ್ಟಿಕ ಆಹಾರಕ್ಕೆ ಅಂಟಿಕೊಳ್ಳುವ ಅಗತ್ಯತೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸುತ್ತಿದೆ. ಇಂತಹ ಆರೋಗ್ಯಕರ ಸಮತೋಲಿತ ಆಹಾರ ಪದ್ಧತಿಯನ್ನು 3000 ವರ್ಷದ ಹಳೆಯದಾದ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ವಿಸ್ತಾರವಾಗಿ ಬಣ್ಣಿಸಲಾಗಿದೆ. ನಾವು ನಿತ್ಯ ಸೇವಿಸುವ ಆಹಾರ ಸತ್ವಯುತವಾಗಿದೆಯೇ ಅಂತ ಒಂದು ಪ್ರಶ್ನೆ ಕೇಳಿದರೆ ಹೌದು ಎಂದು ಉತ್ತರ ಬರುವುದು ಕಷ್ಟವೇ. ಏಕೆಂದರೆ ನಮ್ಮೆಲ್ಲರ ಬಿಡುವಿಲ್ಲದ ಬದುಕಿನಲ್ಲಿ ಪೌಷ್ಟಿಕ ಭರಿತ ಆಹಾರವನ್ನು ಮರೆತೇ ಬಿಟ್ಟಿದ್ದೇವೆ. ಸಿದ್ಧ ಆಹಾರ, ಎಣ್ಣೆ ಪದಾರ್ಥಗಳು ಮತ್ತು ಸತ್ವರಹಿತ ತಿನಿಸು ಸೇವಿಸಿ ನಮ್ಮ ಆರೋಗ್ಯದ ಮೇಲೆ ನಾವೇ ಕಲ್ಲು ಹಾಕಿಕೊಳ್ಳುವಂತಾಗಿದೆ. ಆಯುರ್ವೇದವು ಕೇವಲ ಒಂದು ಚಿಕಿತ್ಸಾ ಶಾಸ್ತ್ರವಾಗಿರದೆ ಅದು ಜೀವನ ವಿಜ್ಞಾನವಾಗಿದೆ. ಇದರ ಮೂಲ ಉದ್ದೇಶ ಸ್ವಾಸ್ಥ್ಯ ರಕ್ಷಣೆ ಹಾಗೂ ರೋಗ ನಿವಾರಣೆಯಾಗಿದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ದಿನಚರ್ಯ, ಋತುಚರ್ಯ, ಆಹಾರ ಸೇವನೆಯ ವಿಧಿವಿಧಾನಗಳನ್ನು ಪಾಲಿಸಬೇಕಾಗಿದೆ. ಈಗ ನಾವು ಪಥ್ಯ ಆಹಾರದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಶರೀರಕ್ಕೆ ಹಾಗೂ ಮನಸ್ಸಿಗೆ ಹಿತಕರವಾದ ಮತ್ತು ಯಾವುದೇ ವಿಧದ ದುಷ್ಪರಿಣಾಮವನ್ನು ಉಂಟುಮಾಡದ ಆಹಾರವನ್ನು ಪಥ್ಯವೆಂದು ಕರೆಯುತ್ತೇವೆ. ಹಾಗೆ ಶರೀರಕ್ಕೆ ಹಾಗೂ ಮನಸ್ಸಿಗೆ ಅಹಿತವಾದ ಆಹಾರವನ್ನು ಅಪಥ್ಯ ಎಂದು ಕರೆಯುತ್ತಾರೆ. ಆಯುರ್ವೇದದಲ್ಲಿ ಪಥ್ಯದ ಬಗ್ಗೆ ವಿವರಣೆಯನ್ನು ಚರಕ, ಸುಶ್ರುತಾದಿ ಸಂಹಿತೆಗಳಲ್ಲಿ ಬಹಳ ವಿವರವಾಗಿ ವಿವರಿಸಿದ್ದಾರೆ. ಪಥ್ಯದಲ್ಲಿ ಹೇಳಿರುವ ಶಿಂಬಿ ಧಾನ್ಯಗಳಿಂದ ನಮಗೆ ಪ್ರೋಟೀನು, ಮಾಂಸದಿಂದ ಫ್ಯಾಟ್ ಅಥವಾ ಕೊಬ್ಬು, ಅಕ್ಕಿ ಹಾಗೂ ಅದರಿಂದ ತಯಾರಿಸಲ್ಪಟ್ಟ ಪದಾರ್ಥಗಳಿಂದ ನಮಗೆ ಕಾರ್ಬೋಹೈಡ್ರೇಟ್, ಹಲವಾರು ಜಾತಿಯ ಸೊಪ್ಪುಗಳು, ಬೇರಿನ ಗಡ್ಡೆಗಳು ಮತ್ತು ತರಕಾರಿ, ಇವುಗಳಿಂದ ವಿಟಮಿನ್ಸ್ ಮತ್ತು ಮಿನರಲ್ಸ್ ಸಹ ನಮ್ಮ ಶರೀರಕ್ಕೆ ದೊರಕುತ್ತದೆ.
ಆಯುರ್ವೇದದಲ್ಲಿ ನಿರ್ದೇಶಿಸಿರುವ ಸಮತೋಲನ ಆಹಾರ ಅಂದರೆ ಬ್ಯಾಲೆನ್ಸ್ ಡಯಟ್ ನ ಪರಿಕಲ್ಪನೆ ಅತ್ಯಂತ ಅರ್ಥಪೂರ್ಣವಾಗಿದ್ದು ಮತ್ತು ಆದರ್ಶಪ್ರಾಯವಾಗಿದೆ. ಇಂತಹ ಸಮತೋಲಿತ ಆಹಾರವು ಇತರ ಜೀವಸತ್ವಗಳೊಂದಿಗೆ ಸಾತ್ಮ್ಯದಾಯಿತವಾಗಿದ್ದು ಮಧುರಾದಿ 6 ರಸಗಳನ್ನು ಅಂದರೆ ಷಡ್ರಸಗಳನ್ನು ಹೊಂದಿದ್ದು ಶರೀರ, ಮನಸ್ಸು, ಇಂದ್ರಿಯ ಮತ್ತು ಆರೋಗ್ಯಕ್ಕೆ ಹಿತಕರವಾಗಿರಬೇಕಾಗುತ್ತದೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗೆ ದಿನನಿತ್ಯದ ಆಹಾರದಲ್ಲಿ ಷಷ್ಟಿಕಶಾಲಿ ಅಂದರೆ ಅಕ್ಕಿ, ಹೆಸರುಬೇಳೆ, ಸೈಂಧವ ಲವಣ ಅಂದರೆ ಉಪ್ಪು, ಬೆಟ್ಟದ ನೆಲ್ಲಿಕಾಯಿ, ಯವ ಅಥವಾ ಬಾರ್ಲಿ, ಶುದ್ಧವಾದ ನೀರು ಅಥವಾ ನೇರವಾಗಿ ಶೇಖರಿಸಿದ ಮಳೆಯ ನೀರು, ತುಪ್ಪ, ಜಾಂಗಾಲ ಮಾಂಸ ಅಂದರೆ ಒಣ ಪ್ರದೇಶದಲ್ಲಿ ವಾಸಿಸುವ ಪ್ರಾಣಿಗಳ ಮಾಂಸ ಮತ್ತು ಜೇನುತುಪ್ಪಗಳನ್ನು ಬಳಸುವುದು ಸಮತೋಲನ ಅಥವಾ ಪರಿಪೂರ್ಣ ಆಹಾರ ಪದ್ಧತಿಯನ್ನು ಒಳಪಡುತ್ತದೆ. ನಿತ್ಯವೂ ಹಾಲು ಮತ್ತು ತುಪ್ಪ ಸೇವಿಸಿದರೆ ಯಾವುದೇ ರೋಗ ಬರುವುದಿಲ್ಲ ಎಂದು ಆಯುರ್ವೇದದಲ್ಲಿ ಹೇಳಿದ್ದಾರೆ. ಈಗ ನಾವು ಉತ್ತಮ ಆರೋಗ್ಯ ಸೇವನೆಯ ಕಾಲ, ಪ್ರಮಾಣ, ಸೇವನೆಯ ವಿಧಿ ನಿಯಮಗಳನ್ನು ತಿಳಿದುಕೊಳ್ಳೋಣ. ಆಹಾರ ಕಾಲ ಇದು ಆಹಾರವನ್ನು ಸೇವಿಸಬೇಕಾದ ಪ್ರಶಸ್ತ ಸಮಯ. ಮಾನವನಿಗೆ ಯೋಗ್ಯ ಆಹಾರ ಕಾಲಗಳೆಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾತ್ರ. ಸೂರ್ಯನಿರುವ ಹಗಲಿನಲ್ಲಿ ದೇಹದಲ್ಲಿ ಹೆಚ್ಚು ಜೀರ್ಣರಸಗಳು ಸ್ರವಿಸುವುದರಿಂದ ಆ ವೇಳೆಯು ಆಹಾರ ಜೀರ್ಣಕ್ಕೆ ಒಳ್ಳೆಯದು. ರಾತ್ರಿಯ ವೇಳೆಯಲ್ಲಿ ಜೀರ್ಣರಸಗಳು ಮಂದವಾಗಿ ಸ್ರವಿಸುವುದರಿಂದ ಮಿತಾಹಾರವನ್ನು ಸೇವಿಸಬೇಕು. ಹಾಗೆ ಆಹಾರ ಸೇವನೆಗೆ ಒಂದು ನಿರ್ದಿಷ್ಟ ವೇಳೆಯನ್ನು ಗೊತ್ತುಪಡಿಸಿಕೊಂಡರೆ ಜೀರ್ಣರಸಗಳು ಆಗ ಹೆಚ್ಚಾಗಿ ಸ್ರವಿಸಿ ಪಚನಕ್ರಿಯೆ ಸರಿಯಾಗಿ ಆಗಲು ಸಹಾಯವಾಗುವುದು. ನಂತರ ಆಹಾರದ ಪ್ರಮಾಣ. ಆಹಾರವನ್ನು ನಾವು ಪ್ರಕೃತಿಗನುಗುಣವಾಗಿ ಯೋಗ್ಯ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕಾಗುತ್ತದೆ. ಜಠರದ ಅರ್ಧ ಭಾಗ ಗಟ್ಟಿಯಾದ ಆಹಾರದಿಂದಲೂ, 1 ಭಾಗ ನೀರಿನಿಂದಲೂ ಹಾಗೂ ಇನ್ನೊಂದು ಭಾಗವನ್ನು ಗಾಳಿಯಾಡಲು ಜಾಗ ಬಿಡಬೇಕೆಂದು ಆಚಾರ್ಯರು ಹೇಳಿದ್ದಾರೆ. ಹಸಿದಾಗ ಹಿತವಾದುದನ್ನು ಮಿತವಾಗಿ ಋತುಕಾಲಕ್ಕೆ ಅನುಸರಿಸಿ ಧರ್ಮದಿಂದ ಆಹಾರವನ್ನು ಸೇವಿಸಿದರೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಈಗ ನಾವು ಆಹಾರ ಸೇವನೆಯ ಕೆಲವು ವಿಧಿ ನಿಯಮಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಒಟ್ಟು 2 ಸಲ ಆಹಾರ ಸೇವನೆ ಆರೋಗ್ಯಕ್ಕೆ ಹಿತಕರ. ಆದರೆ ಶ್ರಮಜೀವಿಗಳು, ಬೆಳೆಯುವ ಮಕ್ಕಳು 2ಕ್ಕಿಂತ ಹೆಚ್ಚು ಸಲ ಆಹಾರ ಸೇವಿಸಬಹುದು. ಆಹಾರವನ್ನು ಸೇವಿಸುವುದಕ್ಕಿಂತ ಮುಂಚೆ ಕೈಕಾಲುಗಳನ್ನು ತೊಳೆದು ಬಾಯಿಯನ್ನು ಸ್ವಚ್ಛ ಮಾಡಿಕೊಳ್ಳುವುದು ಒಳ್ಳೆಯದು. ಊಟವಾದ ನಂತರ ಕೈಗಳನ್ನು ಚೆನ್ನಾಗಿ ತೊಳೆದುಕೊಂಡು ಬಾಯಿಯನ್ನು ಮುಕ್ಕಳಿಸಬೇಕು. ಇದರಿಂದ ಹಲ್ಲುಗಳ ಸಂಧಿಗಳಲ್ಲಿ ಸೇರಿರುವ ಆಹಾರದ ಕಣಗಳು ಹೊರಗೆ ಬರುವು. ಊಟದ ಕೊನೆಯಲ್ಲಿ ಮಜ್ಜಿಗೆಯನ್ನು ಬಳಸುವುದು ಒಳ್ಳೆಯದು. ಇದರಿಂದ ಕರಳು ರೋಗಗಳು ದೂರವಾಗುವುದು, ದೇಹವನ್ನು ತಂಪಾಗಿಡುವುದು. ಆಯುರ್ವೇದ ಶಾಸ್ತ್ರದಲ್ಲಿ ಮಜ್ಜಿಗೆಯನ್ನು ಭೂಲೋಕದ ಅಮೃತ ಎಂದು ಕರೆಯುವರು. ಊಟದ ನಂತರ ಕಷಾಯ ಆಹಾರ ಸೇವಿಸುವುದರಿಂದ ಜೀರ್ಣಶಕ್ತಿ ತ್ವರಿತಗೊಳ್ಳುತ್ತದೆ. ಈ ಸಮಯದಲ್ಲಿ ವೀಳ್ಯದೆಲೆ, ಅಡಿಕೆ ತಿನ್ನುವುದರಿಂದ ಜೀರ್ಣಶಕ್ತಿ ಹೆಚ್ಚುತ್ತದೆ. ಕತ್ತಲಲ್ಲಿ ಕುಳಿತು ಆಹಾರ ಸೇವಿಸಬಾರದು. ಆಹಾರ ಸೇವಿಸುವಾಗ ನಾವು ಪ್ರಸನ್ನ ಚಿತ್ತರಾಗಿರಬೇಕು. ಏಕಾಗ್ರತೆಯಿಂದ ಊಟ ಮಾಡಬೇಕು. ಈ ಸಂದರ್ಭದಲ್ಲಿ ಅಲ್ಲಸಲ್ಲದ ವಿಚಾರ, ಚಿಂತನೆ, ಉದ್ವೇಗಗಳಿಗೆ ಒಳಗಾಗಬಾರದು. ಮುಖ್ಯವಾದುದು ಚೆನ್ನಾಗಿ ಹಸಿದಾಗ ಮಾತ್ರ ಊಟ ಮಾಡಬೇಕು. ಷಡ್ರಸಯುಕ್ತ ಆಹಾರವನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಅಂದರೆ ಸಿಹಿ ಪದಾರ್ಥಗಳಿಂದ ಪ್ರಾರಂಭಿಸಿ ಮಧ್ಯದಲ್ಲಿ ಹುಳಿ ಹಾಗೂ ಲವಣರಸ, ಅನಂತರದಲ್ಲಿ ಇನ್ನುಳಿದ ರಸಗಳನ್ನು ಸೇವಿಸಬೇಕು. ಇದರಿಂದ ಆಹಾರ ಪಚನಕ್ರಿಯೆ ಉತ್ತಮಗೊಳ್ಳುತ್ತದೆ. ಸೇವಿಸುವ ಆಹಾರ ತಾಜಾ ಹಾಗೂ ಬಿಸಿಯಾಗಿರಬೇಕು. ಇದು ಅಗ್ನಿವರ್ಧಕವಾಗಿರುತ್ತದೆ. ಆಹಾರವು ಸ್ನಿಗ್ಧದ್ರವ್ಯಗಳನ್ನು ಹೊಂದಿದ್ದು ಸೇವಿಸುವ ವ್ಯಕ್ತಿಗೆ ಸಾತ್ಮ್ಯವಾಗಿರಬೇಕು. ಮೊದಲು ಸೇವಿಸಿದ ಆಹಾರ ಜೀರ್ಣವಾದ ನಂತರವಷ್ಟೇ ಮುಂದಿನ ಆಹಾರವನ್ನು ಸೇವಿಸಬೇಕು. ತಂಗಳು ಆಹಾರ ಪದಾರ್ಥಗಳು ಅಥವಾ ಫ್ರಿಜ್ಜಿನಲ್ಲಿ ಇಟ್ಟ ಆಹಾರವನ್ನು ಎಂದಿಗೂ ಸೇವಿಸಬಾರದು. ಸಾತ್ಮ್ಯ ಹಾಗೂ ಅಸಾತ್ಮ್ಯ ಬಹುಮುಖ್ಯವಾದುದು. ಸಾತ್ಮ್ಯ ಎಂದರೆ ದೇಹಕ್ಕೆ ಹಿತವಾದದ್ದು ಮತ್ತು ಇಂತಹುದನ್ನು ಅಧಿಕ ಸಮಯದವರೆಗೂ ಸೇವಿಸಬಹುದು. ಹಲವಾರು ವಿಧದ ಈ ರೀತಿಯ ಪಥ್ಯ ಅಥವಾ ಸಾತ್ಮ್ಯವನ್ನು ತಿಳಿಸಲಾಗಿದೆ. ಉದಾಹರಣೆಗೆ ದೇಶ ಸಾತ್ಮ್ಯ ಅನ್ನುವುದು ದೇಶಕ್ಕನುಗುಣವಾಗಿ ಆಹಾರ ಸೇವನೆ ಮಾಡುವುದು. ನಮ್ಮ ಸುತ್ತಮುತ್ತಲು ಸಿಗುವ ಅಥವಾ ಬೆಳೆಸಿರುವ ಗಿಡಮೂಲಿಕೆಗಳನ್ನೇ ನಾವು ಆಹಾರ ಉಪಯೋಗದಲ್ಲಿ ಬಳಸಿದರೆ ಅದು ನಮ್ಮ ದೇಹಕ್ಕೆ ತುಂಬ ಹಿತಕರವಾಗಿರುತ್ತದೆ. ಕಾಲ ಸಾತ್ಮ್ಯ ಅಂದರೆ ಕಾಲ ಅಥವಾ ಋತುಗೆ ಅನುಗುಣವಾಗಿ ಆಹಾರ ಸೇವನೆ ಮಾಡುವುದು. ಉದಾಹರಣೆಗೆ ಶರತ್, ಗ್ರೀಷ್ಮ ಹಾಗೂ ವಸಂತ ಋತುವಿನಲ್ಲಿ ಮೊಸರನ್ನು ಸೇವಿಸದೆ ಹೇಮಂತ, ಶಿಶಿರ ಹಾಗೂ ವರ್ಷಾ ಋತುವಲ್ಲಿ ಸೇವಿಸುವುದು ಉತ್ತಮ. ದೇಹ ಪ್ರಕೃತಿಗೆ ಅನುಗುಣವಾಗಿ ಆಹಾರವನ್ನು ಸೇವಿಸುವುದು ಮುಖ್ಯವಾಗಿ ನಮ್ಮಲ್ಲಿ
ವಾತ, ಪಿತ್ತ, ಕಫ ಎಂಬ 3 ವಿಧದ ದೇಹ ಪ್ರಕೃತಿಗಳಿಗೆ ಅವರವರ ಪ್ರಕೃತಿಗೆ ಅನುಗುಣವಾಗಿ ಆಹಾರ ಸೇವಿಸುವುದು ಬಹಳ ಉತ್ತಮ. ದೇಹಕ್ಕೆ ಹಿತಕರವಾದ ಆಹಾರವನ್ನು ಅಧಿಕವಾಗಿ ಸೇವಿಸುವುದರಿಂದಲೂ ಯಾವುದೇ ತೊಂದರೆಗಳು ಉಂಟಾಗುವುದಿಲ್ಲ. ಬಾಯಿಗೆ ಕಹಿಯಾದರೂ ದೇಹಕ್ಕೆ ಅದು ಹಿತವಾಗಿರುತ್ತದೆ. ಇಂತಹ ಆಹಾರವನ್ನು ನಾವು ಸೇವಿಸಬೇಕು. ಕೆಲವರು ಅಪತ್ಯ ಆಹಾರವನ್ನು ಸೇವಿಸುವವರಿದ್ದಾರೆ. ಅವರು ಕ್ರಮೇಣವಾಗಿ ಅಪತ್ಯವನ್ನು ತ್ಯಜಿಸುತ್ತಾ ಪಥ್ಯ ಆಹಾರ ಸೇವನೆಯನ್ನು ಆರಂಭಿಸಬೇಕು. ಕೆಲವೊಮ್ಮೆ ಆಹಾರ ಪದಾರ್ಥಗಳನ್ನು ಅತಿಯಾಗಿ ಸೇವಿಸುವುದರಿಂದ ಅಥವಾ ಅವುಗಳ ಮಿಥ್ಯ ಪ್ರಯೋಗಗಳಿಂದ ಅವು ರೋಗ ಉತ್ಪತ್ತಿಗೆ ಕಾರಣವಾಗುತ್ತದೆ. ಇಂತಹವುಗಳನ್ನು ನಾವು ವಿರುದ್ಧ ಆಹಾರ ಎಂದು ಕರೆಯುತ್ತೇವೆ. ಆಹಾರವನ್ನು ನಿಯಮಿತವಾಗಿ ಸೇವಿಸದಿದ್ದರೆ ಅದು ಈಗಿನ ಕೋವಿಡ್-19 ಪ್ಯಾಂಡಮಿಕ್ ಇರಬಹುದು ಅಥವಾ ಇತರ ರೋಗಗಳ ಉತ್ಪತ್ತಿಗೆ ಮುಖ್ಯ ಕಾರಣವಾಗುತ್ತದೆ. ಆಯುರ್ವೇದದಲ್ಲಿ 17 ವಿಧವಾದ ವಿರುದ್ಧಾಹಾರಗಳನ್ನು ವಿಸ್ತಾರವಾಗಿ ವಿವರಣಿಸಿದ್ದಾರೆ. ಉದಾಹರಣೆಗೆ ಅಗ್ನಿ ವಿರುದ್ಧವಾದ ಆಹಾರ. ಆಯಾ ವ್ಯಕ್ತಿಯು ತನ್ನ ಅಗ್ನಿಶಕ್ತಿಗೆ ಅನುಗುಣವಾಗಿ ಆಹಾರ ಸೇವಿಸುವುದೇ ಇರುವುದು. ಇದರಿಂದ ಅನೇಕ ವಿಧದ ಅಜೀರ್ಣ ತೊಂದರೆಗಳು ಉಂಟಾಗುತ್ತದೆ. ವೀರ್ಯ ವಿರುದ್ಧವಾದ ಆಹಾರ. ಅಲ್ಲಿ 2 ರೀತಿಯ ವೀರ್ಯಗಳಿರುತ್ತವೆ, ಉಷ್ಣವೀರ್ಯ ಮತ್ತು ಶೀತವೀರ್ಯ. ಪರಸ್ಪರ ವಿರುದ್ಧವಾದ ವೀರ್ಯಗಳುಳ್ಳ ಆಹಾರವನ್ನು ಏಕಕಾಲದಲ್ಲಿ ಉಪಯೋಗಿಸುವುದು ಹಾನಿಕಾರಕ. ಉದಾಹರಣೆಗೆ ಹಾಲು ಅದು ಶೀತವೀರ್ಯ ಮತ್ತು ಮೀನು ಉಷ್ಣವೀರ್ಯ ಎರಡನ್ನೂ ಒಟ್ಟಿಗೆ ಸೇರಿಸುವುದರಿಂದ ಅದು ಅಭಿಷಂದವಾಗಿ ಪರಿಗಣಿಸುತ್ತದೆ ಹಾಗೂ ರಕ್ತಗತ ವಿಕಾರಗಳ ಉತ್ಪತ್ತಿಗೆ ಮುಖ್ಯ ಕಾರಣವಾಗುತ್ತದೆ. ಆದುದರಿಂದ ಇಂತಹುದನ್ನು ತ್ಯಜಿಸಬೇಕು. ಮಾತ್ರ ಅಥವಾ ಪ್ರಮಾಣ ವಿರುದ್ಧ. ಆಹಾರ ದ್ರವ್ಯವು ಸ್ವತಃ ನಿರ್ಬಾಧಕವಾಗಿದ್ದರೂ ಅದು ಒಂದು ವಿಶಿಷ್ಟ ಪ್ರಮಾಣದಲ್ಲಿ ಬೇರೊಂದು ದ್ರವ್ಯದ ಜೊತೆಗೆ ಸೇವಿಸಲ್ಪಟ್ಟರೆ ಅದು ವಿಷಪರಿಣಾಮವನ್ನು ಉಂಟುಮಾಡುತ್ತದೆ. ಸರಳ ಉದಾಹರಣೆ ಎಂದರೆ ಸಮ ಪ್ರಮಾಣದಲ್ಲಿ ಜೇನುತುಪ್ಪ ಮತ್ತು ತುಪ್ಪವನ್ನು ಸೇವಿಸುವುದು. 2 ಪದಾರ್ಥ ಅತ್ಯಂತ ಆರೋಗ್ಯಕರವಾಗಿದ್ದರೂ ಸಮ ಪ್ರಮಾಣದಲ್ಲಿ ಅದು ಆರೋಗ್ಯಕ್ಕೆ ದುಷ್ಪರಿಣಾಮವನ್ನು ಉಂಟುಮಾಡುತ್ತದೆ. ಸಂಸ್ಕಾರ ವಿರುದ್ಧ. ಸಂಸ್ಕಾರತೋ ವಿರುದ್ಧಂ ವಿಷವತ್ ಭವೇತ್. ಸರಿಯಾಗಿ ಸಂಸ್ಕರಿಸಿದ ಆಹಾರ ಸೇವನೆಯಿಂದ, ಅಂದರೆ ಶುಚಿತ್ವವನ್ನು ಕಾಪಾಡಿಕೊಳ್ಳದೆ ಆಹಾರವನ್ನು ತಯಾರಿಸುವುದು, ಸೀದು ಹೋದ ಅಥವಾ ಪುನಃ ಬಿಸಿ ಮಾಡಿದ ಆಹಾರವನ್ನು ಸೇವಿಸುವುದು, ಇಂತಹದು ನಮ್ಮ ದೇಹಕ್ಕೆ ವಿರುದ್ಧವಾಗಿ ಪರಿಗಣಿಸುತ್ತದೆ. ಸಂಯೋಗ ವಿರುದ್ಧ, ಅಂದರೆ ಹುಳಿ ಹಣ್ಣುಗಳನ್ನು ಹಾಲಿನೊಟ್ಟಿಗೆ ಸೇರಿಸಿ ತೆಗೆದುಕೊಳ್ಳುವುದು. ಅಂದರೆ ಈಗಿನ ಕಾಲದ ಮಿಲ್ಕ್ ಶೇಕ್ ಸಹ ವಿರುದ್ಧಾಹಾರವನ್ನಾಗಿ ಪರಿಗಣಿಸಲಾಗಿದೆ. ಇದು ಆರೋಗ್ಯಕ್ಕೆ ಹಾನಿಕರವಾಗಿದೆ. ಇದರ ಸೇವನೆಯಿಂದ ಚರ್ಮದ ಕಾಯಿಲೆ, ಅಜೀರ್ಣ ಉಂಟಾಗಬಹುದು. ಹಾಗೆ ಅತಿಯಾಗಿ ಬೆಳೆದ ತರಕಾರಿ ಅಥವಾ ಹಣ್ಣುಗಳ ಸೇವನೆ, ಬೆಳೆಯದೇ ಇರುವ ತರಕಾರಿ ಸೊಪ್ಪುಗಳ ಸೇವನೆ ಹಾಗೂ ಕೊಳೆತ ಸ್ಥಿತಿಯಲ್ಲಿರುವ ಆಹಾರವು ಶರೀರದಲ್ಲಿ ಹಾನಿಕಾರಕ ರೋಗ ರುಜಿನಗಳ ಉತ್ಪತ್ತಿಗೆ ಕಾರಣವಾಗುತ್ತದೆ ಮತ್ತು ಇದು ಶರೀರದ ನಾಶಕ್ಕೂ ಕಾರಣವಾಗಬಹುದು. ವಿರುದ್ಧಾಹಾರ ಸೇವನೆಯಿಂದ ಮನುಷ್ಯನಿಗೆ ವಿಕಾರಗಳಾದ ಷಂಡತ್ವ ಅಂದರೆ ಇಂಪೊಟೆನ್ಸಿ, ಅಂಧತ್ವ ಬ್ಲೈಂಡ್ನೆಸ್, ಜಲೋದರ ಎಸೈಟಿಸ್, ಹೊಟ್ಟೆಯುಬ್ಬರದಂತಹ ಕಾಯಿಲೆಗಳು, ರಕ್ತಪಿತ್ತ, ಗ್ರಹಣಿ ದೋಷ, ಸಂತಾನ ದೋಷಗಳು ಉಂಟಾಗುವುದಲ್ಲದೆ ಮೃತ್ಯುವು ಬರಬಹುದು. ಈಗಿನ ನಾಗರಿಕ ಯುಗದಲ್ಲಿ ಈ ರೋಗಗಳನ್ನು ಹೆಚ್ಚು ಕಾಣಬಹುದಾದ್ದರಿಂದ ಇವೆಲ್ಲ ವಿರುದ್ಧಾಹಾರದ ಪರಿಣಾಮವೆಂದೇ ತಿಳಿಯಬೇಕಾಗಿದೆ. ವಿರುದ್ಧಾಹಾರ ಸೇವನೆಯಿಂದ ಉಂಟಾದ ರೋಗಗಳಿಗೆ ಮೊದಲ ಚಿಕಿತ್ಸೆ ಅಂದರೆ ನಿಧಾನ ಪರಿವರ್ತನೆ, ಅಂದರೆ ರಿಮೂವಿಂಗ್ ದ ಕಾಸ್. ಕೆಟ್ಟ ಆಹಾರ ಶೈಲಿಯನ್ನು ತ್ಯಜಿಸುವುದು. ಅಭ್ಯಸ್ತವಾದ ಪಥ್ಯವನ್ನಾಗಲಿ ಅಪಥ್ಯವನ್ನಾಗಲಿ ಕಾಲು ಭಾಗವನ್ನಷ್ಟೇ ಬಿಡುತ್ತಾ ಹೊಸ ಬಗೆಯ ಆಹಾರವನ್ನು ಕಾಲು ಭಾಗ ಕ್ರಮದಲ್ಲಿ ರೂಢಿಸುತ್ತಾ ಬರಬೇಕು. ಮಾನವನು ಉತ್ತಮ ಜೀವನವನ್ನು ಸಾಗಿಸಲು ಗಾಳಿ ನೀರಿನಂತೆ ಆಹಾರವು ಮುಖ್ಯವಾದ ಅಂಗವಾಗಿದೆ. ಈ ಅತ್ಯಮೂಲ್ಯ ಆಹಾರವನ್ನು ನಾವು ಸರಿಯಾಗಿ ಅರಿತು ಉಪಯೋಗಿಸಬೇಕು. ಸರಿಯಾದ ರೀತಿಯ ಆಹಾರ ಉಪಯೋಗ ವಸ್ತುಗಳನ್ನು ಆಯ್ದುಕೊಳ್ಳಬೇಕು. ಹಣ್ಣು ತರಕಾರಿಗಳಲ್ಲಿ ಕ್ರಿಮಿಯಿಂದ ಪೀಡಿತವಾದ ಹಣ್ಣು, ವಾಯು ಧೂಳಿನಿಂದ ಆವೃತವಾದ ಹಣ್ಣು, ಒಣಗಿದ, ಹಳೆಯ, ಬೇರೆ ಋತುವಿನಲ್ಲಿ ಉತ್ಪನ್ನವಾದ ಅಕಾಲದ ಬೆಳೆಗಳನ್ನು, ಕೊಳೆತ ಹಣ್ಣುಗಳನ್ನು ಉಪಯೋಗಿಸಬಾರದು. ಧಾನ್ಯಗಳಲ್ಲಿ ಹೇಳುವುದಾದರೆ ಶೂಕಧಾನ್ಯ ಅಥವಾ ರೈಸ್ 1 ವರ್ಷದ ಹಳೆಯದಾದರೆ ಅದು ತುಂಬ ಒಳ್ಳೆಯದು. ಹಳೆಯದು ರೂಕ್ಷವಾಗಿರುತ್ತದೆ ಮತ್ತು ಅದು ಬೇಗ ಜೀರ್ಣವಾಗುತ್ತದೆ. ಬೇಗ ಬೆಳೆಯುವ ಧಾನ್ಯಗಳು ಸಹ ಬೇಗ ಜೀರ್ಣವಾಗುತ್ತದೆ. ಕ್ಷೀರ ಮತ್ತು ಹಾಲಿನ ಪ್ರಯೋಗ. ಇಲ್ಲಿ ಕಾಯಿಸದೆ ಹಾಲನ್ನು ಕುಡಿಯಬಾರದು. ಅದು ಅಭಿಷಂಧಿ, ಅದು ಬೇಗ ಜೀರ್ಣವಾಗುವುದಿಲ್ಲ. ಎಲ್ಲ ವಯಸ್ಕರಿಗೂ ಕ್ಷೀರ ಅಮೃತಪ್ರಾಯವಾದದ್ದು. ಅಪ್ರಿಯ ವಾಸನೆಯುಳ್ಳ, ಬೇರೆ ಬಣ್ಣದ, ಹುಳಿ ಅಥವಾ ಉಪ್ಪಿನಿಂದ ಕೂಡಿದ ಗ್ರಂಥಿಯುಕ್ತ ಹಾಲನ್ನು ಕುಡಿಯುವುದು ಅನರ್ಹ. ಮಾಂಸಗಳಲ್ಲಿ ಹೇಳುವುದಾದರೆ ಆಗ ತಾನೇ ಕೊಯ್ದ ಎಳೆಯ ವಯಸ್ಸಿನ ತಾಜಾ ಮಾಂಸವನ್ನು ಉಪಯೋಗಿಸಬೇಕು. ಸತ್ತ,
ಕೃಶವಾದ ವಯಸ್ಸಾದ ವಿಷಪೂರಿತ ಪ್ರಾಣಿಗಳನ್ನು ಸೇವಿಸಬಾರದು. ಜೀವಾಧಾರವಾದ ಅತ್ಯುತ್ತಮ ಆಹಾರವೇ ಪಥ್ಯಾಹಾರ. ವ್ಯಕ್ತಿಯ ಹುಟ್ಟಿನಿಂದ ಆರಂಭವಾಗಿ ಬೆಳವಣಿಗೆಯ ಪ್ರತಿ ಹಂತದಲ್ಲೂ ಆಹಾರ ಅತ್ಯಗತ್ಯ. 9 ಉಂಡವನು ಯೋಗಿ, 2 ಉಂಡವನು ಭೋಗಿ, 3 ಉಂಡವನು ರೋಗಿ ಎಂದು ಕನ್ನಡ ಗಾದೆ ಹೇಳುತ್ತದೆ. ಅದಕ್ಕಾಗಿ ದೇಶ ಕಾಲ ಅನುಸಾರವಾಗಿ ಅವರವರ ದೇಹ ಪ್ರಕೃತಿಗೆ ಅನುಗುಣವಾಗಿ ನಾವು ಆಹಾರವನ್ನು ಸೇವಿಸಬೇಕು. ಹೆಚ್ಚುತ್ತಿರುವ ಜಾಗತೀಕರಣ ಹಾಗೂ ಸಂಕೀರ್ಣಿಯಂತಹ ಅಂಶದಿಂದಾಗಿ ಆಹಾರ ಸಂರಕ್ಷಣೆ ಪ್ರಮುಖ ಸವಾಲಾಗಿದೆ. ಉತ್ತಮ ಆಹಾರ ಆರೋಗ್ಯವನ್ನು ಪೋಷಿಸಿದರೆ ಅಸುರಕ್ಷಿತ ಆಹಾರ ಹಾನಿಕಾರಕ ವೈರಸ್ಸುಗಳು, ಬ್ಯಾಕ್ಟೀರಿಯಾಗಳು, ರೋಗಾಣುಗಳು ಹಾಗೂ ರಾಸಾಯನಿಕಗಳ ಆಹಾರ ಅನೇಕ ವಿಧದ ರೋಗಕ್ಕೆ ಕಾರಣವಾಗಬಹುದು. ಆದುದರಿಂದ ಮುನ್ನೆಚ್ಚರಿಕೆಯಾಗಿ ಸೂಕ್ತ ಆಹಾರ ತಯಾರಿಕೆ ಹಾಗೂ ಸೇವನೆ ಪಾಲನೆಯ ಮೂಲಕ ಬಹುಪಾಲು ಆಹಾರ ಸಂಬಂಧಿತ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಹೀಗೆ ನಮ್ಮ ಮತ್ತು ಸಮಾಜದ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬೇಕಾಗಿದೆ. ಧನ್ಯವಾದಗಳು. ಕೋವಿಡ್-19 ನಿಯಂತ್ರಿಸುವಲ್ಲಿ ಪಥ್ಯಾಹಾರದ ಮಹತ್ವ ಈ ವಿಷಯದ ಬಗ್ಗೆ ಇದುವರೆಗೆ ಮಾತನಾಡಿದವರು ಉಡುಪಿ ಕುತ್ಪಾಡಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ದ್ರವ್ಯಗುಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತೇಜಸ್ವಿ ಐ ನಾಯ್ಕ್. ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ